ನೋಡೋಕೆ ಆಕೆ ರೂಪವತಿ, ಅಂದಕ್ಕೂ ಐಶ್ವರ್ಯಕ್ಕೂ ಆಕೆ ಕಡಿಮೆ ಇರಲಿಲ್ಲ. ಇಬ್ಬರು ಹೆಣ್ಣು ಮಕ್ಕಳಿದ್ರು. ಆಕೆಗೆ ಆ ಯುವಕನೊಂದಿಗೆ ಪ್ರೇಮವಾಗಿದೆ. ಪ್ರೇಮ ದೈಹಿಕ ಸಂಪರ್ಕದವರೆಗೂ ಬೆಳೆದು ಕೊನೆಗೆ ಪ್ರಿಯಕರನಿಂದಲೇ ಮಂಚದ ಮೇಲೆ ಆ ಸುಂದರಿ ಹೆಣವಾಗಿದ್ದಾಳೆ. ಇಷ್ಟಕ್ಕೂ ಆ ಕೊಲೆಗೆ ಕಾರಣ ಏನು ಅನ್ನೋ ಡೀಟೇಲ್ ಇಲ್ಲಿದೆ ನೋಡಿ. ಕೋಟಿ ಆಸ್ತಿ, ಗಂಡ ಮಕ್ಕಳಿದ್ರು, ಟೆಕ್ಕಿ ಮೇಲೆ ಮಹಿಳೆಗೆ ಮೋಹ. ನೀ ನನಗೆ ಮಾತ್ರ ಸ್ವಂತ ಅಂತ ಆಂಟಿಗೆ ಚಾಕು ಇರಿದ ಪಾಗಲ್ ಪ್ರೇಮಿ. ಈ ಫೋಟೋದಲ್ಲಿ ಇರೋ ಈ ಸುಂದರಿ ಹೆಸರು ಹರಿಣಿ. ವಯಸ್ಸು 35. ನೋಡೋಕೆ ರೂಪವತಿ, ಸೌಂದರ್ಯಕ್ಕೆ ತಕ್ಕಂತೆ ಮನೆ ಕೂಡ ಸಾಕಷ್ಟು ಸ್ಥಿತಿವಂತರಾಗಿದ್ರು. ಕೋಟಿ ಕೋಟಿ ಆಸ್ತಿ ಇರೋ ಈ ಹರಿಣಿಗೆ ಊರ ಜಾತ್ರೆಯಲ್ಲಿ 25 ವರ್ಷದ ಟೆಕ್ಕಿ ಯಶಸ್ ಪರಿಚಯವಾಗಿದ್ದ. ಇಬ್ಬರ ಜಾತ್ರೆ ಸ್ನೇಹ ನಂಬರ್ ಎಕ್ಸ್ಚೇಂಜ್ ಆಗಿ ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಮಂಚದವರೆಗೂ ತಲುಪಿತ್ತು. ಹೆಮ್ಮಿಗೆಪುರ ಹರಿಣಿಯ ಗಂಡ ಸ್ಥಳೀಯ ಜಮೀನ್ದಾರ. ಹಣಕಾಸಿಗೆ ಕೊರತೆ ಇರಲಿಲ್ಲ. ಇಬ್ಬರು ಹೆಣ್ಣು ಮಕ್ಕಳನ್ನ ಓದಿಸಿಕೊಂಡು ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಇತ್ತೀಚೆಗೆ ದೊಡ್ಡ ಮನೆ ಕಟ್ಟಲು ಬಾಯ ಪೂಜೆ ಮಾಡಿದ್ರಂತೆ. ಪತ್ನಿ ಹರಿಣಿ ಹಾಗೂ ಯಶಸ್ನ ಸಂಬಂಧ ಗಂಡನಿಗೆ ಗೊತ್ತಾಗಿತ್ತು. ಗಂಡ ಪತ್ನಿಗೆ ಬುದ್ಧಿ ಹೇಳಿ ಹರಿಣಿಯ ಫೋನ್ ಕೂಡ ಕಿತ್ಕೊಂಡು ಮನೆಯಲ್ಲಿ ಹರಿಣಿಯನ್ನ ದಾಸೇಗೌಡ ಕೂಡಿ ಹಾಕಿದ್ದಾನೆ. ಇದಾದ ನಂತರ ಪತ್ನಿ ಸರಿ ಹೋಗ್ತಾಳೆ ಅಂತ ಹೊರಗಡೆ ಬಿಟ್ಟಿದ್ದಾನೆ. ಈ ವೇಳೆ ಹರಿಣಿ ತನ್ನ ಬಾಯ್ ಫ್ರೆಂಡ್ ಯಶಸ್ ಮತ್ತೆ ಸಂಪರ್ಕಿಸಿದ್ದಾಳೆ. ಹರಿಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತೆ ಆಗಿದ್ದ ಯಶಸ್ ಹರಿಣಿ ಸಿಕ್ಕರೆ ಸಾಯಿಸಲು ನಿರ್ಧಾರ ಮಾಡಿದ್ದಂತೆ. ಹರಿಣಿ ಸಿಕ್ಕ ಮೇಲೆ ಕೊಲೆ ಮಾಡುವ ಉದ್ದೇಶದಿಂದ ಚಾಕು ಕೂಡ ಖರೀದಿ ಮಾಡಿದ್ದಂತೆ. ಇದೇ ಸಮಯಕ್ಕೆ ಹರಿಣಿ ಯಶಸ್ಗೆ ಕಾಲ್ ಮಾಡಿದ್ದು ಇಬ್ಬರು ಓಯೋ ರೂಮ್ನಲ್ಲಿ ಸೇರೋದಾಗಿ ಮಾತುಕತೆ ನಡೆಸಿದ್ದಾರೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯ ಜಿಎಂ ಲಾಡ್ಜ್ನಲ್ಲಿ ಕಳೆದ ಶುಕ್ರವಾರ ಇಬ್ಬರು ಸೇರಿದ್ದಾರೆ. ರೂಮ್ಗೆ ಹೋಗಿ ಇಬ್ಬರು ಲೈಂಗಿಕ ಸಂಪರ್ಕ ಕೂಡ ಬೆಳೆಸಿದ ಬಳಿಕ ಮತ್ತೆ ತನ್ನ ಸೈಕೋ ಬುದ್ಧಿ ತಾಳಿದ ಯಶಸ್ ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರದು ಅಂತ ಮೊದಲೇ ಪ್ಲಾನ್ ಮಾಡಿಕೊಂಡು ಚಾಕುವಿನಿಂದ ಬರ್ಬರವಾಗಿ ಹರಿಣಿ ಕೊಲೆ ಮಾಡಿದ್ದಾನೆ. ಇದಾದ ನಂತರ ತಾನು ಸಾಯುವ ನಿರ್ಧಾರ ಮಾಡಿ ಎದೆಗೆ ಚಾಕು ಇರಿದುಕೊಂಡಿದ್ದಾನೆ. ಆದರೆ ನೋವಾಯ್ತು ಅಂತ ಚಾಕು ಅಲ್ಲೇ ಬಿಟ್ಟು ನೇರವಾಗಿ ಕೆಂಗತಿ ಠಾಣೆಗೆ ಹೋಗಿ ಕೊಲೆ ಮಾಡಿರುವ ವಿಚಾರ ಹೇಳಿದ್ದಾನೆ. ಕೊನೆಗೆ ಕೆಂಗೇರಿ ಪೊಲೀಸರು ಕೊಲೆ ನಡೆದ ಸ್ಥಳದ ಬಗ್ಗೆ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಗೆ ತಿಳಿಸಿದ್ದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿರೋ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.